ಎಲ್ಲಿ ಅವರು? ನಾನಿಲ್ಲೇ ಇದೀನಲ್ಲ. ನೀನಲ್ವೇ, ಈ ಕಡೆ ಬಾರ. ನಾನೇ ಅಣ್ಣ. ಅಯ್ಯೋ ಕೋಡಿ, ನೀನ್ ಯಾಕೆ ಬೇಕು? ಈ ಕಡೆ ಬಾ. ಬಾಬಾ ನಾನಾ? ಅಯ್ಯೋಳಿ ಅಂದ್ರೆ ನೀವು ಮುಂದೆ ಏನು ಪ್ರಯೋಜನ ಅಂತ ಈ ಕಡೆ ಬನ್ನಿ. ನಾನೇನೋ ಪಾಂಡುರಂಗ ಗಂಡುಗಲಿ. ಅಯ್ಯೋ, ತಾ ಹೆಸರಿಗೆ ಲಂಗ ತೋರಿಸಿದ್ಮೇಲೆ ಇನ್ನು ಗಂಡುಗಲಿ ಅಂತ ಏನು ಬಂತು? ನೀವೆಲ್ಲ ಮಾತ್ರ ಶ್ರೀವರೇ. ಮತ್ತೆ ಯಾರನ್ನ ಹುಡುಕ್ತಾ ಇದೀಯಾ? ಈ ವಂಶದ ಮಹಾ ಬೆಳಕನ್ನ. ಬೆಳಕು ಅಂದ್ರೆ ಸೊಸೆನಾ? ಗಾಟ್ ಇಟ್. ಏನು ಯಜಮಾನ್ರಿ, ಮನೆ ಬೆಳಕನ್ನ ಆಮೇಲೆ ನೋಡಿವ್ರಂತೆ. ಮೊದ್ಲು ಬೆಳಗಿನ ಬಿಸಿ ಬಿಸಿ ಕಾಫಿ ಕುಡಿರಿ. ಈ ಕಾಫಿನ ನಾನೇ ಮಾಡಿದ್ದು. ಅಲ್ಲ, ನಾನ್ ಮಾಡಿದ್ದು. ಈ ಕಾಫಿನ ನಾನೇ ಮಾಡಿದ್ದು ಅಂತ ಹೇಳಿ ಜಾಜಿಗೆ ನಾನೇ ನನ್ನ ಕೈಯಾರೆ ಕುಡಿಸ್ತೀನಿ. ಏನು ಹೆಂಡತಿನ ಖುಷಿ ಪಡಿಸೋದಕ್ಕೆ ಹೊಸ ಪ್ರೋಗ್ರಾಮ್? ನಾವು ಖುಷಿನಾದ್ರೂ ಪಡಿಸ್ತೀವಿ, ಲೈನ್ ಆದ್ರೂ ಹೊಡಿತೀವಿ, ರೇಗ್ಸ್ ಆದ್ರೂ ರೇಗಿಸ್ತೀವಿ. ಅದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರು ಅಂತ. ಅವಳ ತಂಗಿನೇನೆ. ಬೆಳಗ್ಗೆ ಮಾತಾಡೋದು ಸರಿನಾ? ನಾವು ಬೆಳಗ್ಗೆನೂ ಮಾತಾಡ್ತೀವಿ, ಮಧ್ಯಾಹ್ನನೂ ಮಾತಾಡ್ತೀವಿ, ರಾತ್ರಿನೂ ಮಾತಾಡ್ತೀವಿ, ರಾತ್ರಿ ಮಲಗಿದ್ದಾಗ ಎಬ್ಬರ್ಸ್ಬಿಟ್ಟು ಮಾತಾಡ್ತೀವಿ. ಮನೆಯವ್ರೆ, ಮಾತೃಶ್ರೀ ಅವರೇ, ಈ ಕಾಫಿನ ನಾವೇ ಮಾಡಿದ್ದು ಅಂತ ಹೇಳಿ ನಮ್ಮ ಹೆಂಡ್ರಿಗೆ ನಾವೇ ಕೊಡಿಸ್ತೀವಿ. ಅಯ್ಯೋ ನನ್ನ ಮಗನೇ, ಹೆಂಡತಿನ ಖುಷಿ ಪಡಿಸೋಕೆ ಅದು ಎಂತೆಂಥ ದೊಂಬಲಾಟ ಆಡ್ತಾ ಇದೀಯ. ಏನಪ್ಪ, ಯಾವತ್ತಾದ್ರೂ ನಂಗೆ ನೀವ್ ಎತ್ತಿ ಬೆಳಗ್ಗೆ ಕಾಫಿ ತಂದು ಕೊಟ್ಟಿದ್ದೀರಾ? ನಾನೇನ್ ಮಾಡ್ಲಿ ಪಲ್ಲು? ನಾನ್ ಹೇಳೋದಕ್ಕಿಂತ ಮುಂಚೆ ನೀನೇ ಎದ್ಬಿಟ್ಟಿರ್ತೀಯಾ? ಕಾಫಿ ಕೊಟ್ಟ ತಕ್ಷಣ ಆಶ್ಚರ್ಯದಿಂದ ಸತ್ತೋಗ್ಬಿಡ್ಬೇಕು ನೀನು. ಗೊಬ್ಬೆ, ಗುಡ್ ಮಾರ್ನಿಂಗ್. ಮೈ ಗಾಡ್, ಇವತ್ ಬೆಳಗ್ಗೆ ನಿಮ್ ಮುಖ ನೋಡಿದ್ನಾ? ಇವತ್ ಇಡೀ ದಿನ ವೇಸ್ಟ್. ಏನ್ರಿ ಹೀಗೆಲ್ಲ ಮಾತಾಡ್ತೀರಾ ನೀವು? ಹೆಂಡತಿ ಆದವಳು ಬೆಳಗ್ಗೆ ಎದ್ದ ತಕ್ಷಣ ಗಂಡನ ಪಾದಕ್ಕೆ ಎರಗಿ ನಮಸ್ಕಾರ ಮಾಡಿದ್ರೆ ತಾಳಿ ಡ್ಯೂರೇಷನ್ ಜಾಸ್ತಿ ಬರುತ್ತೆ ಅಂತ ತಿಳಿದವ್ರು ಹೇಳ್ತಾರೆ, ಗೊತ್ತಾ? ನೀವು ನೋಡಿದ್ರೆ ಒಳ್ಳೆ ಗಂಡನ ಮುಖ ನೋಡಿದ್ರೆ ಗೂಬೆ ಮುಖ ನೋಡಿದವ್ರ ತರ ಆಡ್ತಿರಲ್ಲ. ರೀ, ಐ ಡೋಂಟ್ ವಾಂಟ್ ಯುವರ್ ಪುರಾಣಸ್. ಯಾಕ್ರಿ ಫೇಸ್ ಕಟ್ ತೋರ್ಸಿದ್ರಿ? ಎಸ್ಟರ್ಡೇ ಮಾರ್ನಿಂಗ್ ನಿಮ್ ಫೇಸ್ ನಾನು ನೋಡಿದ್ದಕ್ಕೆ ಸಿಕ್ಕಾಪಟ್ಟೆ ರೈನ್ ಬಂದು ನನ್ನ ಮೇಕಪ್ ಎಲ್ಲ ಹಾಳಾಗೋಯ್ತು. ಮೈ ಗಾಡ್, ಇವತ್ತು ಏನಾಗುತ್ತೋ ನೋಡಿ. ನೀವು ನನಗೆ ಸಿಕ್ಕಾಪಟ್ಟೆ ಅವಮಾನ ಮಾಡ್ತಾ ಇದ್ದೀರಾ. ಇಷ್ಟೆಲ್ಲ ಅವಮಾನ ಮಾಡ್ತಾ ಇದ್ರು ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಗೆಟ್ ಲಾಸ್ಟ್. ಜಾಜವ್ರೆ, ನಾವ್ ಯಾರು ಗೊತ್ತು ತಾನೆ? ಪಾಂಡುರಂಗ ಗಂಡುಗಲಿ. ಎಡಗೈ ಎತ್ತಿದ್ರೆ ವೀರಕೇಸರಿ, ಬಲಗೈ ಎತ್ತಿದ್ರೆ ವೀರ ಮಧುಕರಿ. ನೀವಾಗ ನೀವು ಬಂದು ನನ್ನನ್ನ ಪ್ರೀತಿಸ್ತೀನಿ ಅಂತ ಹೇಳೋವರೆಗೂ ನಾನು ಯಾವತ್ತೂ ನಿಮಗೆ ಮುಖ ತೋರಿಸಲ್ಲ. ತೋರಿಸ್ಬೇಡಿ, ಗೆಟ್ ಲಾಸ್ಟ್. ಏನು ಯಜಮಾನ್ರೆ, ಯಾಕೆ ಸಪ್ಪಕ್ ಬರ್ತಾ ಇದೀರಾ? ರಾಜರ್ ಮೂಗು ತಟ್ಟಿದ್ರ? ಮುಖ ತೋರಿಸ್ಬೇಡ ಅಂತ ಹೇಳಿ ಕಳ್ಸಿದ್ರು. ಯಾಕಂತಣ್ಣ? ಗೊತ್ತಿಲ್ಲಮ್ಮ, ನಾನೀಗ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದೀರ ಅಂತ ಹೇಳ್ಬಿಟ್ಟಾದ್ರೂ ಹೋಗಿ. ಎಲ್ಲೂ ಹೋಗ್ತೀನಿ ಅಂತ ನನಗೆ ಗೊತ್ತಿಲ್ಲ, ನಿನಗಿನ್ನೇನೆ ಹೇಳಿ. ಹೋಗೋದ್ ಹೋಗ್ತೀಯ, ಆಸ್ತಿ ಪತ್ರಕ್ಕೆ ಸೈನ್ ಹಾಕ್ಬಿಟ್ಟು ಹೋಗೋಣ. ದೇವ್ನಂತ ಮನೆನೇ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಅಂದ ಮೇಲೆ ಇನ್ನು ಯಾವ ಆಸ್ತಿ, ಯಾವ ಪತ್ರ? ಅಣ್ಣ, ನಾನು ನಿನ್ ತಂಗಿ. ಯಾವ ಅಣ್ಣ, ಯಾವ ತಂಗಿ? ನನ್ನ ಪಾಲಿಗೆ ಎಲ್ರು ಸತ್ರು. ಮಾದಸ ಮಾದಸ ಮಾದಸ. ಯಾರಿದು ಮಡಕೆ ಮನುಷ್ಯ? ನಾನು ಮಡಿಕೆ ಮಾದೇಶ. ಮಡಕೆ ಮಾದೇಶನ? ಆ ಮೂರು ಕಣ್ಣಿನ ಶಿವಪ್ಪನೇ ನನ್ನನ್ನ ಈ ಮನೆಗೆ ಕಳಿಸಿಕೊಟ್ಟಿದ್ದಾನೆ. ಆ ಮೂರು ಕಣ್ಣಿನ ಶಿವಪ್ಪಂಗ್ ಮಾಡಕ್ ಬೇರೆ ಕೆಲಸ ಇರ್ಲಿಲ್ವಾ? ಇಲ್ಲಿಗೆ ಯಾಕೆ ಕಳಿಸ್ತಾ? ಈ ಮನೆಯಲ್ಲಿ ಒಂದು ತೊಂದರೆ ಇದೆ, ಅದಕ್ಕೆ ನಿಮ್ಮ ಯಜಮಾನಪ್ಪನಿಗೆ ಬುದ್ಧಿ ಕಲಿಸಿ ಹೋಗೋಣ ಅಂತ ಬಂದೆ. ನಮ್ಮ ಯಜಮಾನ್ರಿಗ? ಆದ್ರೆ ನಂಗಿನ್ನ ಯಜಮಾನ್ರ ಆಗಿಲ್ಲ. ಈ ಮಡಿಕೆ ಮಾದೇಶನನ್ನ ನೀನು ಒಮ್ಮೆ ನಂಬು, ನಿನಗೆ ಒಳ್ಳೇದಾಗತ್ತೆ. ಮಾದೇಶ ಮಾದೇಶ ಮಾದೇಶ. ಈ ಮನೆಯಲ್ಲಿ ಏನೋ ತೊಂದರೆ ಇದೆ. ನಾನು ಒಂಥರ ದೇವರಿದ್ದಂಗೆ, ನನಗೆ ಎಲ್ಲ ಗೊತ್ತಾಗುತ್ತೆ. ಈ ನನ್ನ ಮಡಿಕೆಯ ಒಳಗಡೆ ಹೇಗೆ ಕತ್ತಲು ಆವರಿಸಿದೆಯೋ ಹಾಗೆ ಈ ಮನೆಯ ತುಂಬಾ ಕತ್ತಲು ಆವರಿಸಿದೆ. ಸ್ವಿಚ್ ಹಾಕಿದ್ರೆ ಕರೆಂಟ್ ಬರಲ್ಲ, ಕರೆಂಟ್ ಬರೋದಕ್ಕೆ ಕನೆಕ್ಷನ್ಗಳೇ ನೆಟ್ಗಿಲ್ಲ. ಎಷ್ಟು ಕರೆಕ್ಟ್ ಆಗಿ ಹೇಳ್ತೀರಾ? ಹೌದು, ನೀನು ಒಬ್ಬ ದೊಡ್ಡ ಮನುಷ್ಯನನ್ನ ಪ್ರೀತಿಸ್ತಾ ಇದೀಯಾ, ಆದ್ರೆ ಏನು ಮಾಡೋದು, ಅವನು ನಿನ್ನನ್ನ ಪ್ರೀತಿಸ್ತಾ ಇಲ್ಲ. ನಾನು ಯಾರನ್ನ ಪ್ರೀತಿಸ್ತಾ ಇದೀನಿ ಅಂತ ನಿಮಗೆ ಗೊತ್ತಾ? ಕೈ ಕೊಡು. ಈ ನಿನ್ನ ಕೈಯ ಒಳಗಡೆ ಮನಸ್ಸು ತಕತಕನೆ ಕುಣಿಯುತ್ತೈತೆ, ಆ ಮನಸ್ಸಿನ ಒಳಗಡೆ ಹೃದಯ ಲಬ್ ಡಬ್ ಲಬ್ ಡಬ್ ಬಡಿಯುತ್ತೈತೆ. ನೋಡು, ನೀನು ಈ ಮನೆಯ ಪಾಂಡುರಂಗನನ್ನ ಪ್ರೀತಿಸ್ತಾ ಇದೀಯಾ. ಹೌದು, ಅವರೇ ನಮ್ಮ ಯಜಮಾನ್ರು. ಆದ್ರೆ ಏನು ಮಾಡೋದು, ನಿನ್ನ ಕೂಗು ಪಂಡರಾಪುರದ ಪಾಂಡುರಂಗನಿಗೆ ಕೇಳಿಸ್ತಾ ಇದೆ, ಈ ಮನೆಯ ಪಾಂಡುರಂಗನಿಗೆ ಕೇಳಿಸ್ತಾ ಇಲ್ಲ. ಆ ಕೆಲಸಕ್ಕೆ ಬಾರದ ಅಯೋಗ್ಯನನ್ನು ಬಿಟ್ಟಾಕು. ನೋಡಿ, ನೀವ್ ನಮ್ಮ ಯಜಮಾನ್ರ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ನಾನ್ ಸುಮ್ನಿರಲ್ಲ. ನಿಮ್ ಮಡಕೆ ಹೊಡೆದಾಕ್ಬಿಡ್ತೀನಿ. ಇದು ಆ ಶಿವಪಟ್ಟ ಮಡಿಕೆ, ಇದನ್ನ ಹೊಡೆದವ್ರಿಗೆ ನಾಯಿ ಜನ್ಮ ಬರುತ್ತೆ. ಹುಡುಗಿ, ನೀನು ಆತನ ಮನಸ್ಸಿನಲ್ಲಿ ಕೊಂಚ ಮಾತ್ರ ಇದ್ದೀಯ. ಪೂರ್ತಿಯಾಗಿ ಆತನ ಮನಸ್ಸಿಗೆ ಬರಬೇಕು ಅಂದ್ರೆ ನೀನು ಇಂದು ಸುಂದರವಾಗಿ ಕಾಣಿಸ್ಕೊಳ್ಬೇಕು. ನಾನ್ ಸುಂದರವಾಗಿ ಕಾಣಿಸ್ಕೊಂಡ್ರೆ ಅವ್ರು ನನ್ನ ಇಷ್ಟ ಪಡ್ತಾರ? ಅವನು ನಿನ್ನನ್ನು ಇಷ್ಟ ಪಡ್ಲಿಲ್ಲ ಅಂದ್ರೆ ಬಿಟ್ಟಾಕು. ನಿನ್ನ ಮದುವೆ ಆಗೋದಕ್ಕೆ ಋತಿಕ್ ರೋಷನ್, ಸಲ್ಮಾನ್ ಖಾನ್ ಅಂತ ಹುಡುಗರು ಕಾಯ್ತಾ ಇದ್ದಾರೆ. ಆ ಪಾಂಡುರಂಗನನ್ನು ನಂಬಿಕೊಂಡು ನಿನ್ನ ಸೌಂದರ್ಯವನ್ನು ಯಾತಕ್ಕೆ ಹಾಳು ಮಾಡ್ಕೋತಾ ಇದೀಯಾ?
ಎಲ್ಲಿ ಅವನು? ಕರಿ ಅವನ್ನ, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಏನ್ ಹೇಳಿ ಮಡ್ಕೆ ಸ್ವಾಮಿಗಳೇ, ಅವರು ಮನೆ ಬಿಟ್ಟು ಹೊಟ್ಟೋಗಿದ್ದಾರೆ. ಅಯ್ಯೋ, ಅವನಿಗೆ ಸಾಯೋದಕ್ಕೂ ಧೈರ್ಯವಿಲ್ಲ. ನೀನು ಧೈರ್ಯವಾಗಿರು. ನಾನು ಬಿಸಿಲಿನಲ್ಲಿ ದಣಿದು ಬಂದಿದ್ದೇನೆ. ತಣ್ಣಗೆ ಕುಡಿಯೋದಕ್ಕೆ ಏನಾದ್ರು ತಂದು ಕೊಡ್ತೀಯಾ? ಬಂದೆ ತಂದೆ. ಚಂಪಾ, ಏನಿದು ಮಡಿಕೆ ಜ್ಯೂಸ್ ಕುಡಿತಾ ಇದೆ? ಯಾರಿದು ಮಡಕೆ ಮನುಷ್ಯ? ಚಂಪಾ, ಇಂಥವ್ರನ್ನೆಲ್ಲ ಯಾಕೆ ಮನೆಯೊಳಗೆ ಬಿಟ್ಕೋತೀಯ? ಅತ್ತೆ, ಇವರು ಮಡ್ಕೆ ಮಾದೇಶ ಅಂತ ದಿವ್ಯ ಜ್ಞಾನಿಗಳು. ಜ್ಯೋತಿಷ್ಯನ ಎಷ್ಟು ಕರೆಕ್ಟ್ ಆಗಿ ಹೇಳ್ತಾರೆ ಗೊತ್ತಾ? ಹಾಗಿದ್ರೆ ಪಲ್ಲು, ನಿಮ್ಮ ಅಣ್ಣ ಎಲ್ಗ್ ಹೋದ್ರು? ಅವ್ರು ಯಾವಾಗ ಬಂದು ಆಸ್ತಿ ಪತ್ರಕ್ಕೆ ಸೈನ್ ಹಾಕ್ತಾರೆ ಅಂತ ಕೇಳು. ಈ ಮಡಿಕೆ ಶಿವನ ಕಪಾಲ ಇದ್ದ ಹಾಗೆ. ಇದನ್ನು ನಾನು ಧರಿಸಿದಾಗ ನನಗೆ ಪ್ರಪಂಚದ ಆಗು ಹೋಗುಗಳೆಲ್ಲವೂ ಗೊತ್ತಾಗುತ್ತದೆ. ಇಂಥ ಹಾಳಾದ ಮುಖಗಳನ್ನು ನೋಡಬಾರದೆಂದೇ ನಾನು ಈ ಮಡಿಕೆಯನ್ನು ಧರಿಸಿದೆ. ಮಡಿಕೆ ಸ್ವಾಮಿಗಳೇ, ನಾನು ಪಲ್ಲವಿ ಅಂತ, ನಮ್ಮ ಅಣ್ಣ ಪಾಂಡುರಂಗ ಅಂತ. ನಮ್ಮ ಯಜಮಾನ್ರ ಭವಿಷ್ಯ ಏನು ಅಂತ ಹೇಳ್ತೀರಾ? ನಿಮ್ಮ ಯಜಮಾನಪ್ಪನಿಗೆ ಬುದ್ಧಿ ಇರುವ ಜಾಗದಲ್ಲೆಲ್ಲ ಲದ್ದಿಯ ತುಂಬಿರುವಾಗ ಇನ್ನು ಎಷ್ಟು ಓದಿದರೆ ಏನು ಬಂತು? ಫೇಲು ಎಂಬುವ 2 ಅಕ್ಷರವನ್ನ ಅವನು ಹುಟ್ಟುತ್ತಾನೆ ಅಚ್ಚಾಕ್ಸ್ಕೊಂಡ್ಬಿಟ್ಟಿದ್ದಾನೆ. ಹಾಗಾದ್ರೆ ನಮ್ಮ ಯಜಮಾನ್ರಿಗೆ ಒಳ್ಳೇದಾಗೋದೇ ಇಲ್ವಾ? ಆ 3 ಕಣ್ಣಿನ ಶಿವ ತನ್ನ 3ನೇ ಕಣ್ಣು ಬಿಟ್ಟಂತೂ ನಿಮ್ಮ ಯಜಮಾನಪ್ಪನಿಗೆ ಒಳ್ಳೇದಾಗತೈತೆ. ಒಂದು ಒಳ್ಳೆ ಕೆಲಸ ಸಿಗುತ್ತೈತೆ, ತಿಂಗಳಿಗೆ ಕೋಟಿ ಕೋಟಿ ಸಂಬಳ ಬರುತ್ತೈತೆ. ಬರೀ TDSಗೆ ಅಂತಾನೆ ಲಕ್ಷ ಕೈ ಬಿಟ್ಟು ಹೋಗುತ್ತೈತೆ. ಸ್ವಾಮಿಗಳೇ, ನಿಮ್ ಮಾತು ಕೇಳಿ ನನಗೆ ತುಂಬಾ ಖುಷಿ ಆಗೋಯ್ತು. ನೋಡಮ್ಮ ಪಲ್ಲವಿ, ನಿನ್ನ ಯಜಮಾನಪ್ಪನ ಮುಖಾರವಿಂದ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ಆದರೂ ನೀನು ಅವನನ್ನು ಮೆಚ್ಚಿ ಮದುವೆಯಾಗಿದ್ದೀಯಾ ಅಂದ್ರೆ ಇನ್ನು ನಿನ್ನ ಬುದ್ಧಿ ಎಷ್ಟಿದೆ ಎಂದು ನನ್ನ ಮಡಿಕೆ ಮಹದೇಶನಿಗೆ ಗೊತ್ತಾಗತೈತೆ. ಆದರೂ ನೀವಿಬ್ಬರು ಒಬ್ಬರಿಗೊಬ್ಬರು ಪರಸ್ಪರ ತುಂಬಾ ಪ್ರೀತಿಸ್ತಾ ಇದ್ದೀರಾ. ನೀವು ಅದೆಷ್ಟರ ಮಟ್ಟಿಗೆ ಪ್ರೀತಿಸ್ತೀರಿ ಅಂದ್ರೆ ಆ ಲೈಲಾ ಮಜ್ನನ್ನು ತೆಗೆದುಕೊಂಡು ನಿವಾಳಿಸಿ ಆಚೆ ಬಿಸಾಕಬೇಕು. ನೀವಿಬ್ಬರು ಬೆಟ್ಟದ ಮೇಲೆ ಒಂದು ಸೈಟ್ ತೆಗೆದುಕೊಳ್ಳಬೇಕು ಎಂದಿದ್ದೀರಿ, ಅಲ್ಲೊಂದು ಮನೆ ಕಟ್ಟಬೇಕು ಎಂದಿದ್ದೀರಿ, ಮರಕ್ಕೆ ಜೋಳಿಗೆ ಕಟ್ಟಿ ತೂಗಬೇಕು ಎಂದಿದ್ದೀರಿ. ನೀವ್ ಹೇಳಿದ್ದೆಲ್ಲ ಕರೆಕ್ಟ್ ಸ್ವಾಮಿಗಳೇ. ನಮ್ಮ ಯಜಮಾನ್ರಿಗೆ ಕೆಲಸ ಸಿಗೋವರೆಗೂ ನೀವು ಇಲ್ಲೇ ಇದ್ಬಿಡಿ. ನಮ್ಮ ಯಜಮಾನ್ರು ನನ್ನ ಇಷ್ಟ ಪಡ್ತಾರೋ ಇಲ್ವೋ ಅಂತ ಹೇಳಿ. ಎಲೆ ಈ ಚಂಚಲ ಹೆಣ್ಣೆ, ನಿಮ್ಮ ಯಜಮಾನಪ್ಪ ನಿನ್ನನ್ನು ತುಂಬಾ ಚೆನ್ನಾಗಿ ಪ್ರೀತಿಸ್ತಾನೆ. ಆದ್ರೆ ಏನು ಮಾಡೋದು, ಅವನ ಹೆಂಡತಿ ಜಾಜಿ ಅದನ್ನ ವಿರೋಧಿಸ್ತಾ ಇದ್ದಾಳೆ. ಆ ಜಾಜಿ ಏನಾದ್ರೂ ಇಲ್ಲಿಗೆ ಬಂದ್ರೆ ನನ್ನ ಮಡಿಕೆನ ಹೊಡೆದಾಕ್ಬಿಡ್ತಾಳೆ. ಆಗ ನಾನು ಯಾರು ಎಂಬುದು ನಿಮ್ಗೆಲ್ಲರಿಗೂ ಗೊತ್ತಾಗುತ್ತದೆ. ಹಾಗಾದ್ರೆ ನೀವ್ ಯಾರು? ಇಷ್ಟಾದ ಮೇಲೂ ನಿಮಗೆ ಗೊತ್ತಾಗಲಿಲ್ಲವೆಂದರೆ ನಾನು ಯಾರು ಎಂದು ನಾನೇ ಹೇಳುತ್ತೇನೆ. ಒಂದ್ಸಲ ನೋಡ್ಕೊಂಬಿಡಿ. ಅಯ್ಯೋ, ನೀನೇನೋ ಪಾಂಡುರಂಗ, ಮುಖಕ್ಕೆ ಯಾಕೋ ಮಡಕೆ ಮುಚ್ಕೊಂಡಿದೀಯಾ? ಅದು ಮಾತೃಶ್ರೀ ಅವರೇ, ನಿನ್ನ ಮುಖನ ತೋರಿಸ್ಬೇಡ ಅಂತ ನಮ್ಮ ಮೆಂಡ್ರು ಹೇಳಿದ್ರಲ್ವಾ, ಅದಕ್ಕೆ ಈ ಮಡಿಕೆ ಮುಚ್ಕೊಂಡ್ ಬಂದೆ. ಏನು ಯಜಮಾನ್ರೆ, ಜಾಜಿ ಅಕ್ಕ ಬಂದ್ರು. ಹೂ ಇಸ್ ದಿಸ್ ಸ್ಪಾಟ್ ಮ್ಯಾನ್? ಇವರು ಮಡ್ಕೆ ಮಾದೇಶ ಅಂತ ಭವಿಷ್ಯನ ಕರೆಕ್ಟ್ ಆಗಿ ಹೇಳ್ತಾರೆ. ಹಾಗಾದ್ರೆ ಮನಿ ಕೊಟ್ಟು ಗೇಟಿಂದ ಆಚೆ ಕಳಿಸು. ನಾನು ಈ ಮನೆಗೆ ಕಾಲಿಟ್ಟಿದ್ದೆ ನಿಮಗೆ ಶುಭ ಶಕುನ. ನೀವು ಈ ಮನೆಯ ತುಂಬು ಸೊಸೆ, ಹೌದಾ ಅಲ್ಲವಾ? That's right. How do you know? ನಿಮಗೆ ಮೇಕಪ್ ಅಂದ್ರೆ ತುಂಬಾನೇ ಇಷ್ಟ. ನೀವೇನಾದ್ರೂ ಅಪ್ಪಿ ತಪ್ಪಿ ಮಿಸ್ ವರ್ಲ್ಡ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ರೆ ನಿಮಗೆ ಮೊದಲನೇ ಬಹುಮಾನ ಬರುತ್ತೆ. ನಿಮ್ಮ ಗಂಡನನ್ನು ನೀವು ಚೆನ್ನಾಗಿ ನೋಡಿಕೊಳ್ಳದೆ ಹೋದರೆ ಅವನು ಕೆಲಸದವಳ ಪಾಲಾಗ್ಬಿಡ್ತಾನೆ. ನಾನು ಕೆಲಸದವಳಲ್ಲ, MSc ಮೇಡ್ ಸರ್ವೆಂಟ್ ಚಪ್ಪಾಗಲಿ. ನೋಡಿ ಜಾಜಿಯವರೇ, ನೀವು ನಿಮ್ಮ ಗಂಡನನ್ನು ಚೆನ್ನಾಗಿ ಪ್ರೀತಿಸುತ್ತಿಲ್ಲ. ನೀವು ಅವನನ್ನು ನಿಜವಾಗಿ ಪ್ರೀತಿಸಿದ್ದೇ ಆದರೆ ಅವನ ಆಶೀರ್ವಾದ ಬಲದಿಂದ ನೀವು ಇನ್ನು ಮೇಲಕ್ಕೆ ಹೋಗುತ್ತೀರಾ. ನನ್ನ ಹಸ್ಬೆಂಡ್ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಈ ಮಡಿಕೆ ಮಹದೇಶನಿಗೆ ಎಲ್ಲವೂ ಗೊತ್ತಾಗುತ್ತದೆ. ಇಂದು ಬೆಳಿಗ್ಗೆ ನಿಮ್ಮ ಯಜಮಾನಪ್ಪ ಕಾಪಿಯನ್ನು ನಿನ್ನ ರೂಮಿಗೆ ತಂದಾಗ ಚೀ ಮುಖ ತೋರಿಸಬೇಡ, ಹೋಗು ಆಚೆ ಅಂದಿರಲ್ಲ, ಇದರಿಂದ ನಿಮಗೆ ತೊಂದರೆ ತಪ್ಪಿದ್ದಲ್ಲ. ಅಂದ್ರೆ ನೀವು ರೀ ನನ್ಗೆ ಚೀಟಿಂಗ್ ಮಾಡ್ತೀರಾ? ಇವರೇ ನಮ್ಮ ಯಜಮಾನ್ರು ಅಂತ ನಿಮ್ಗೆ ಗೊತ್ತಾಯ್ತು? ಇವ್ರ ಶೂ ನೋಡಿ. ರೀ, ನಿಮ್ ತಲೆ ಮೇಲೆ ಇರೋ ಪಾಟ್ ನ ತೆಗಿರಿ. ಹಾಗಿದ್ರೆ ನೀವು ನನಗೆ ಸಾರಿ ಕೇಳಿ. ನಾನು ನಿಮ್ಗೆ ಸಾರಿ ಕೇಳದ? ನೆವರ್. ನೀವು ಪರ್ಮನೆಂಟ್ ಆಗಿ ಹೀಗೆ ಇದ್ಬಿಡಿ. ಅತ್ತೆ, ಬ್ಲೆಸ್ ಮೀ. ಚೆನ್ನಾಗಿಲ್ಲಮ್ಮ, ಚೆನ್ನಾಗಿಲ್ಲ. ಎಲ್ಲಿಗಮ್ಮ ಹೊರಟೆ? ವಾಕಿಂಗ್ ಹೋಗ್ತಾ ಇದ್ದೀನಿ. ಜಾಜಿಯವರೇ, ಹಾಗಿದ್ರೆ ನಾನು ನಿಮ್ ಜೊತೆ ವಾಕಿಂಗ್ ಬರ್ತೀನಿ. ಏನು, ನೀವು ನನ್ನ ಜೊತೆ ಈ ಅವತಾರದಲ್ಲಿ ವಾಕಿಂಗ್ ಬರ್ತೀರಾ? ನೆವರ್. ಅಯ್ಯೋ, ಹಾಗಿದ್ರೆ ಸಾರಿ ಕೇಳ್ಬಿಡಿ, ಮಡಿಕೆನ ಬಿಚ್ಚಿಟ್ಬಿಟ್ಟು ನಿಮ್ ಜೊತೆ ಬರ್ತೀನಿ. ಸಾರಿ ಎಲ್ಲ ಕೇಳಲ್ಲ. ಹಾಗಿದ್ರೆ ನಾನು ನಿಮ್ಮಿಂದ ಬರ್ತೀನಿ. ಬೇಡ, ನೀವ್ ನನ್ನ ಜೊತೆ ಬರೋದ್ ಬೇಡ. ನಾನು ಬರ್ತೀನಿ. ಬೇಡ. ಬರ್ತೀನಿ. ಬೇಡ. ಬರ್ತೀನಿ. ರೀ, ನೀವು ವಾಪಸ್ ಹೋಗ್ಲಿಲ್ಲ ಅಂದ್ರೆ ರಾಕ್ ತಗೊಂಡು ನಿಮ್ ಪಾಟ್ ನ ಒಡೆದಾಕ್ಬಿಡ್ತೀನಿ. ಮುಖ ತೋರಿಸ್ಬಿಡಿ ಅಂತ ನೀವು ತಾನೇ ಹೇಳಿದ್ದು. ಆ ಮಾತನ್ನು ವಾಪಸ್ ತಗೊಳ್ಳಿ, ನಾನು ಹೊರಟೋಗ್ತೀನಿ ಜಾಜಿ ಜಂಬಲ್ದಿನಿ ಅವರೇ. ಇಲ್ಲ, ನಾ ಮಾತನ್ನ ವಾಪಸ್ ತಗೊಳಲ್ಲ. ರೀ, ಹೋಗ್ತೀರಾ ಈಗ? ಹೋಗಲ್ಲ. ಹೋಗಲ್ಲ. ಏನ್ ಮಾಡ್ತಾ ಇದ್ದೀರಾ ಬ್ರದರ್ಸ್? ಯಾವ್ದಾದ್ರು ಹುಡುಗಿ ಹೋದ್ರೆ ರೇಗ್ಸೋಣ ಅಂತ ವೇಟ್ ಮಾಡ್ತಾ ಇದೀವಿ.
ಅಂದ್ರೆ ರೋಡ್ ರೋಮಿಯ ಕೆಲಸ, ಒಳ್ಳೆ ಕೆಲಸನೇ ಆಯ್ಕೆ ಮಾಡ್ಕೊಂಡಿದ್ರಪ್ಪ. ಅಲ್ಲೊಬ್ಳು ಹುಡುಗಿ ಹೋಗ್ತಾ ಇದ್ದಾಳೆ, ಕಾಣ್ತಾ ಇದೆಯಾ? ಅವಳನ್ನ ನಾನು ಹೋಗಿ ರೇಗಿಸ್ದೆ, ಕಲ್ ತಗೊಂಡು ಹೊಡಿಯಕ್ ಬಂದ್ಬಿಡದ. ನಿಮಗೆ ಕಲ್ ತಗೊಂಡು ಹೊಡಿಯಕ್ ಬಂದ? ಅದಕ್ಕೆ ನಾನೇನಂತೆ ಗೊತ್ತಾ, ನಿಮ್ಮಿಬ್ರನ್ನ ತೋರಿಸಿ ನಮ್ಮ ಶಿಷ್ಯಂದ್ರ ಬಂದು ಈಗ ನಿನ್ನ ರೇಗಿಸ್ತಾರೆ ಅಂದೆ. ಅದಕ್ಕೆ ಅವಳು ಏನಂದ್ಲು ಗೊತ್ತಾ? ಏನಂದ್ಲು? ಅವರಿಬ್ರು ಗಂಡಸಾಗಿದ್ರೆ ಬಂದು ನಾನು ರೇಗಿಸ್ಲಿ ಅಂತ ಬಿಡದ. ನಮ್ ಗಂಡಸ್ತಾನಕ್ಕೆ ಪ್ರಶ್ನೆ. ಈ ಚಾಲೆಂಜ್ನ ನೀವು ಓದೋ ವಿಷಯದಲ್ಲಿ ತಗೊಂಡ್ಬಿಟ್ಟಿದ್ರೆ ಇಂಡಿಯಾದಲ್ಲಿ ನೀಟಾಗಿ ಕಲ್ತು ಅಮೆರಿಕದಲ್ಲಿ ಸೆಟ್ಲ್ ಆಗ್ಬಿಡ್ತಿದ್ರಲ್ರ. ಏನ್ ಬ್ಯೂಟಿ ಕ್ವೀನ್, ಯಾವ ಕಡೆ ಸವಾರಿ? ಒಳ್ಳೆ ಫಿಲ್ಮ್ ಸ್ಟಾರ್ ಇದ್ದಂಗೆ ಇದ್ದಾಳಲ್ಲ. ಫೋಟೋಗ್ರಾಫ್ ಕೊಡಲ್ವಾ? ಆಟೋಗ್ರಾಫ್ ಕೊಡಲ್ವಾ? ನಾನಾಗ ನಿಮ್ಮಿಬ್ಬರಿಗೂ ಫೋಟೋಗ್ರಾಫ್ ಕೊಡ್ಬೇಕು? ಬೇಡ ಬಿಡು, ನಾನು ತಗೊಂತೀನಿ. ಯಾರೋ ನೀವಿಬ್ರು? ನಿಮ್ ಫ್ರೆಂಡ್ಸ್. ನನ್ ರೇಗಿಸ್ಬೇಕು ಅನ್ಕೊಂಡೆ ಬಂದ್ರಾ? ನಮಗೂ ಟೈಮ್ ಪಾಸ್ ಆಗ್ಬೇಕಲ್ಲ. ನೀವ್ ಹೀಗೆ ಮಾಡ್ತಾ ಇದ್ರೆ ನಾನು ಶೌಟ್ ಮಾಡ್ತೀನಿ. ಶೌಟ್ ಮಾಡ್ಕೋ. ನಾನು ಕಲಿಯುಗದ ದೇವರು. ಯಾವನಾದ್ರೂ ಹುಡುಗಿರ್ನ ರೇಗಿಸಿದ್ರೆ ಮಡಿಕೆ ಮಹದೇಶನ ರೂಪದಲ್ಲಿ ಬಂದು ಆ ಹುಡುಗಿರಿಗೆ ಸಹಾಯ ಮಾಡ್ತೀನಿ. ನೋಡಿ, ಇನ್ನು 3 ಎಣಿಸೋದ್ರೊಳಗಡೆ ನೀವು ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಒಬ್ಬೊಬ್ರು 6 ಪೀಸ್ ಮಾಡಕ್ ಬಿಡ್ತೀನಿ. 1 2 3. ಕಂಗ್ರಾಚುಲೇಷನ್ ಮೇಡಮ್, ನೀವು ಈ ಪಂದ್ಯದಲ್ಲಿ ಗೆದ್ದಿದ್ದೀರಾ. ಹಬಿ, ಸರಿಯಾದ ಟೈಮಿಗೆ ಬಂದು ನನ್ನ ಸೇವ್ ಮಾಡಿದ್ರ. ಥ್ಯಾಂಕ್ ಯು ವೆರಿ ಮಚ್. ಈಗಲಾದ್ರೂ ನಾನು ಮಡಿಕೆನ ತೆಗಿಬಹುದಾ? ನೋ. ಮಹಿಳಾ ಸಂಘದವರು ಚೆನ್ನಾಗಿದ್ದೀರಾ? ಹೇಗ್ ನಡೀತಾ ಇದೆ ಮಹಿಳಾ ಸಂಘ? ಪರವಾಗಿಲ್ಲ, ಹೇಗೋ ನಡೀತಾ ಇದೆ. ಹೊಸ ಜಗಳ ಏನಾದ್ರೂ ತಂದಿದ್ದೀರಾ? ಅದೆಲ್ಲ ನಿಮ್ಗೆ ಯಾಕೆ? ಜಾಜಿ ಅವರಲ್ಲಿ ಮೇಕಪ್ ಮಾಡ್ಕೊಳ್ತಾ ಇದಾರೆ, ಕಳಿಸ್ತೀನಿ ರೀ. ಹೆದರಬೇಡ ಹುಡುಗಿ, ನಿನ್ನ ಹೆಸರು ಅನುಷೆ ಎಂದು ನಾನು ಬಲ್ಲೆ. ನನ್ನ ಹೆಸರು ನಿಮ್ಗೆ ಹೇಗೆ ಗೊತ್ತು? ಈ ಮಡಿಕೆ ಮಹದೇಶ್ವರನಿಗೆ ಗೊತ್ತಿರದ ವಿಷಯ ಯಾವುದಿದೆ? ಇವನಿಗೆ ಎಲ್ಲವೂ ಗೊತ್ತು. ಇವನನ್ನು ಇಲ್ಲಿಗೆ ಒದ್ದು ಕಳಿಸಿರುವುದೇ ಆ ನಮ್ಮಪ್ಪ ಶಿವಪ್ಪ. ಗಾಡ್ ಶಿವಾನ? ಹೌದು, ನಿಮ್ಮ ಮಹಿಳಾ ಸಂಘ ನಡೆದುಕೊಂಡು ಹೋಗುತ್ತಿರುವುದೇ ನಿನ್ನಂತಹ ಸುಂದರಿಯಿಂದ. ನಿನ್ನ ರೂಪವನ್ನ ನೋಡಿದರೆ ಎಂತ ಅರಸಿಕನಿಗೂ ರಸಿಕತೆ ಹುಟ್ಟಿ ಅನುಷಾ ಅನುಷಾ ಅಂತ ಬರೀ ನಿನ್ನ ವಿಷಯಲ್ಲೇ ನಿದ್ದೆ ಮಾಡ್ಕೊಂಡಿದ್ದು ಬಿಡ್ತಾನೆ. ಹೌದು, ನಮ್ಮ ಯಜಮಾನ್ರು ಅಷ್ಟೇ. ಎಲ್ಲಿ ನಿನ್ನ ಕೈತ ಭವಿಷ್ಯ ಹೇಳ್ತೇನೆ. ಎಷ್ಟು ಬೆಳ್ಳಗಿದೆ ಮತ್ತು ಎಷ್ಟು ಮೆತ್ತಗಿದೆ ನಿನ್ನ ಕೈ. ಈ ನಿನ್ನ ಕೈಯನ್ನ ತುಂಬಾ ಜನಗಳು ನೋಡಿದ್ದಾರೆ. ಅದ್ ಹೇಗೆ? ನೀನು ಎಷ್ಟು ಜನರಿಗೆ ಈ ಕೈಯನ್ನ ಕೊಟ್ಟಿಲ್ಲ. ನೀನು ಕೈ ಕೊಟ್ಟಿರುವ ಹುಡುಗರೆಲ್ಲ ದಾಡಿಯನ್ನ ಬೆಳೆಸಿಕೊಂಡು ದೇವದಾಸ್ ಆಗಿದ್ದಾರೆ. ಇನ್ನು ಕೆಲವರು ಭಗ್ನ ಪ್ರೇಮಿಗಳಾಗಿ ಪಾನ್ ಶಾಪ್ ಇಟ್ಟಿದ್ದಾರೆ. ಮತ್ತು ಕೆಲವರು ಬರೀ ಸರಾಯಿ ಕುಡಿಯುವುದು ಏನು ಬಂತು, ಸರಾಯಿ ಗಡಂಗನ್ನೇ ಓಪನ್ ಮಾಡಿಕೊಂಡಿದ್ದಾರೆ. ನಾನು ಎಷ್ಟ್ ಜನ ಅಂತ ಮದ್ವೆ ಆಗಕ್ಕಾಗತ್ತೆ, ನೀವೇ ಹೇಳಿ. ಆದರೆ ನಿನಗೆ ಒಗ್ಗುವಂತಹ ಗಂಡ ಬೇಕಲ್ಲ. ಈಗ ನಿನಗೆ ಸಿಕ್ಕಿರುವ ಗಂಡ ಬೇರೆ ಅಲ್ಲ, ಸಾಕಿರುವ ನಾಯಿ ಬೇರೆ ಅಲ್ಲ. ಏನ್ ಹೇಳ್ತಾ ಇದ್ದೀರಾ? ಸತ್ಯ. ಯಾಕೆ ನೀನು ನಿನ್ನ ಮನಸ್ಸಿನ ತುಂಬಾ ನಿನ್ನ ಸೋದರ ಮಾವನನ್ನೇ ತುಂಬಿಕೊಂಡಿಲ್ಲವೇ? ಅವನನ್ನ ಮೀಟ್ ಮಾಡೋದಕ್ಕಿಂತ ನೀನು ಆಗಾಗ ಝೂಗ್ ಹೋಗ್ತಾ ಇರ್ತೀಯ. ಚೇಚೆ, ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು? ನಮ್ಮಪ್ಪ 3 ಕಣ್ಣಿನ ಶಿವಪ್ಪನಿಂದಾಗಿ ನಮಗೆ ಎಲ್ಲವೂ ಗೊತ್ತಾಗುತ್ತದೆ. ನಿನ್ನ ಮೇಲೆ ಬಂದಿರುವ ಆಪಾದನೆಗಳೆಲ್ಲವೂ ಹೋಗಬೇಕು ಎಂದರೆ ನೀನು ನಿನ್ನ ಸ್ನೇಹಿತೆ ಜಾಜಿಗೆ ನಿನ್ನ ಗಂಡನನ್ನ ಚೆನ್ನಾಗಿ ಪ್ರೀತಿಯಿಂದ ನೋಡಿಕೋ ಅಂತ ಹೇಳಿಕೊಡ್ಬೇಕು. ಏನ್ ಅನುಷಾ ಬಂದಿದ್ದು? ಬಂದಿದ್ ಹಾಗಿರ್ಲಿ, ಮೊದ್ಲು ನೀನ್ ನಿಮ್ ಯಜಮಾನನ್ ಪ್ರೀತಿ ಮಾಡು. ನಿನ್ಗೆ ಯಾರು ಹೇಳಿದ್ದು ನಾನ್ ನನ್ನ ಹಸ್ಬೆಂಡ್ ನ ಲವ್ ಮಾಡಲ್ಲ ಅಂತ? ನೀನ್ ನಿಮ್ ಯಜಮಾನನ್ ಲವ್ ಮಾಡಿಲ್ಲ ಅಂದ್ರೆ ನನ್ ಪರ್ಸನಲ್ ವಿಷಯ ಎಲ್ಲ ಪಬ್ಲಿಕ್ ಆಗ್ಬಿಡುತ್ತೆ. ಈ ವಿಷಯ ನಿನ್ಗೆ ಯಾರು ಹೇಳಿದ್ದು? ಆ ಮಡಿಕೆ ಮಾದೇಶ. ಅಯ್ಯೋ, ನೀನ್ ಮೋಸ ಹೋಗಿದ್ಯಾ. ಆ ಮಡಿಕೆ ಮಾದೇಶ ಬೇರೆ ಯಾರು ಅಲ್ಲ, ನನ್ನ ಹಸ್ಬೆಂಡೇ. ನಿಮ್ ಯಜಮಾನ್ರ? ಮೊದ್ಲು ಅವ್ರಿಗೆ ಬುದ್ಧಿ ಕಲ್ಸು. ಹಾಬಿ ಹಾಬಿ ಕಮ್ ಹಿಯರ್. ಅತ್ಗೆ ಬರಲ್ಲ ಅಂತ ತಕರಾರು ಮಾಡ್ತಾ ಇದ್ರು, ನಾನೇ 2 ಬಿಟ್ಟು ಎಳ್ಕೊಂಬಂದೆ. ರೀ, ಮನೆಗ್ ಬಂದವ್ರಿಗೆಲ್ಲ ಭವಿಷ್ಯ ಹೇಳ್ತೀನಿ ಅಂತ ಹೇಳಿ ದಾರಿ ತಪ್ಪಿಸ್ತೀರಾ? ಮತ್ತೆ ನೀವು ನನ್ನ ಹತ್ರ ಸಾರಿ ಕೇಳ್ಕೊಂಬಿಡಿ. ಈಗಿಂದ ಈಗಲೇ ಈ ಮಡಿಕೆಗೆ ಒಂದು ಮುಕ್ತಾಯ ಹಾಡ್ಬಿಡ್ತೀನಿ. ಏನು? ನಾನು ನಿಮ್ಮ ಹತ್ರ ಸಾರಿ ಕೇಳದ? ನೆವರ್. ಇಲ್ಲಿ ಹೇಳೋ ಭವಿಷ್ಯನೇ ರಸ್ತೆಯಲ್ಲಿ ಕುತ್ಕೊಂಡು ಹೇಳಿ. ಬಿಟ್ಲಾ, ನಿಮ್ ಭಾವನ್ ಕರ್ಕೊಂಡು ಹೋಗೋ. ಯಾರು ತಲೆ ಮೇಲೆ ಹೊಡೆದ್ರೆ ಬುದ್ಧಿ ಬರುತ್ತೆ, ಇಲ್ಲಾಂದ್ರೆ ತಲೆ ಹೋಗುತ್ತೆ. ಮಡಿಕೆ ಸ್ವಾಮಿಯ ದರ್ಶನ ಮಾಡಿದ್ರೆ ಜೀವನ ಸುಗಮ ಆಗುತ್ತೆ, ಬದುಕು ಬಂಗಾರವಾಗುತ್ತೆ. ನಮ್ಗೆಲ್ಲ ಒಳ್ಳೇದಾಗುತ್ತಾ? ಒಳ್ಳೇದಾಗುತ್ತೋ ಇಲ್ವೋ ಅಂತ ಭವಿಷ್ಯ ಕೇಳಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಒಂದು ಭವಿಷ್ಯಕ್ಕೆ 100 ರೂಪಾಯಿ. ದೇಶದ ಭವಿಷ್ಯ, ಪ್ರಪಂಚದ ಭವಿಷ್ಯ, ಎಲ್ಲಾ ರೀತಿಯ ಭವಿಷ್ಯವನ್ನ ಹೇಳ್ತಾರೆ ಈ ಮಡಿಕೆ ಮಾದೇಶ. ಇಲ್ಲಿವರೆಗೂ ಏನೇನ್ ಹೇಳಿದಾರೆ? ಸದ್ಯದಲ್ಲೇ ಸೈಕ್ಲೋನ್ ಆಗತ್ತೆ ಅಂದ್ರು ಆಯ್ತು, ಮಳೆ ಬೀಳತ್ತೆ ಅಂದ್ರು ಬಿತ್ತು. ಹೋದ ವಾರ ಬೆಂಗಳೂರಲ್ಲಿ 60 ಮರ ಬೀಳತ್ತೆ ಅಂದಿದ್ರು, ಕರೆಕ್ಟ್ ಆಗಿ 59 ಮರ ಬಿತ್ತು. ಇನ್ನೊಂದು ಮರನ ಮೆಟ್ರೋದವರೇ ಕೆಡವುದ್ರು. ಜಂಕೋತಾಬಿ ಎವರೆಸ್ಟ್ ಹತ್ತಾಳೆ ಅಂದ್ರು, ಹತ್ತಿದ್ಲು. ವಾಸ್ಕೋಡಿಗಾಮ ಭಾರತವನ್ನ ಕಂಡು ಹಿಡಿಯುತ್ತಾನೆ ಅಂದ್ರು, ಕಂಡು ಹಿಡಿದ.
2020 ವರ್ಲ್ಡ್ ಕಪ್ಗೆ ಹೋಗಬೇಡ ಅಂತ ಧೋನಿಗೆ ಸಲಹೆ ನೀಡಿದ್ರು. ಆದ್ರೂ ಇವರ ಮಾತನ್ನ ಧಿಕ್ಕರಿಸಿ ಧೋನಿಯಲ್ಲಿ ಹೋದ. ಧೋನಿ ತೂತಾಗೋಯ್ತು. ಭೂಮಿ ತಾಯಿ ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಇನ್ನೊಂದು ವಾರದಲ್ಲಿ ಭೂಕಂಪ ಮಾಡ್ತಾಳೆ. ನನ್ನ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಯಾರು ನನ್ನ ಹತ್ರ ಶಿಷ್ಯತ್ವ ತಗೋತಿರೋ ಅವ್ರನ್ನೆಲ್ಲ ಕಾಪಾಡ್ತಾಳೆ. ಬೇಗ ಬೇಗ ಕಾಲಿಗೆ ಬಿದ್ದು ಬಿಡಿ. ಇವತ್ತು ನೀವು 100 ರೂಪಾಯಿ ಕೊಟ್ರೆ ಇನ್ನೊಂದು ವಾರದಲ್ಲಿ ಅದು 1000 ರೂಪಾಯಿ ಆಗುತ್ತೆ. ಬೇಗ ಬೇಗ ಟವಲಿಗೆ ದುಡ್ಡು ಹಾಕಿ ಕಾಲಿಗೆ ನಮಸ್ಕಾರ ಮಾಡಿ ಎಲ್ಲರಿಗೂ ಒಳ್ಳೇದಾಗತ್ತೆ. ಯಾರ್ರಿ ನೀವು? ಏಯ್ ಇದು ನನ್ನ ಏರಿಯಾ, ನನ್ ಪರ್ಮಿಷನ್ ಇಲ್ದೆ ಇಲ್ಲಿ ಭವಿಷ್ಯ ಹೇಳಕ್ ಯಾರ ಹೇಳಿದ್ ನಿನಗೆ? ರೇ ಸ್ವಾಮಿ, ಇದು ಸರ್ಕಾರದ ರಸ್ತೆ ಅಂದ್ಮೇಲೆ ಸಾರ್ವಜನಿಕರಿಗೆ ಸೇರಿದ್ದು. ಇಲ್ಲಿ ಯಾರು ಬೇಕಾದ್ರೂ ಕುತ್ಕೊಂಡು ಭವಿಷ್ಯ ಹೇಳ್ಬೋದು. ನೋಡ, ಇಲ್ಲಿ ಭವಿಷ್ಯ ಹೇಳ್ಬೇಕು ಅಂದ್ರೆ ನನ್ ಪರ್ಮಿಷನ್ ತಗೋಬೇಕು. ಅದಿರ್ಲಿ, ಯಾರಿವ್ನು? ನಮ್ ಭಾವ. ಹಾ, ಇನ್ನು ಮುಂದೆ ಇವ್ನು ನನ್ನ ಶಿಷ್ಯ. ನಾನ್ ಹೇಳಿದ ಕಡೆ ಕೂತ್ಕೊಂಡು ಭವಿಷ್ಯ ಹೇಳ್ತಾನೆ. ಕಮಾಯಿ ನಾನ್ ಮಾಡ್ಕೋತೀನಿ. ಏನಾದ್ರೂ ಹೆಚ್ಚಿಗೆ ಮಾತಾಡಿದ್ರೆ ಏನ್ರಿ ಮಾಡ್ತೀರಾ? ಭಾವ ಮನೆ ಬಂದ್ಬಿಡಿ. ಯಾರ್ರಿ ನೀವು? ನಾನ್ ಕಣ ಬೆಳ್ಳುಳ್ಳಿದಾಗ ಇದೇ ಬೆಳ್ಳುಳ್ಳಿ ಹೇಳ್ಕೊಟ್ಟದಕ್ಕಿಂತ ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀಯ ಕಣ ನೀನು. ನಿಂದೊಂದೆರಡು ಫೋಟೋ ಇದ್ರೆ ಕೊಡ, ಬೇರೆ ಯಾವ್ದಾದ್ರು ಸೀರಿಯಲ್ ಡೈರೆಕ್ಟರ್ ಕೊಡ್ತೀನಿ. ಇದಿರ್ಲಿ, ಬರ್ಲಿ. ಮುಂದಿನ ಸೀನ್ಗಳು ಇನ್ನೂ ಚೆನ್ನಾಗಿ ಮಾಡ್ಬೇಕು. ಬಾ 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 ಬಾ. ಅಲ್ಲಪ್ಪ, ಜೊತೆಗ್ ಹೋದ್ಮೇಲೆ ಜೊತೆಗ್ ತಾನೇ ಕರ್ಕೊಂಡ್ ಬರ್ಬೇಕು. ಅದ್ಯಾವ್ದೋ ಪುಡಿ ರೌಡಿನ ನೋಡಿ ಹೆದರ್ಕೊಂಡು ಓಡ್ ಬಂದಿದ್ದೀರಲ್ಲ, ನಿಮ್ಗೆ ಸ್ವಲ್ಪ ನಾಚಿಕೆ ಆಗಲ್ವಾ? ನಾನೇನ್ ಮಾಡ್ಲಿ ಪಲ್ಲು, ಆ ಪುಡಿ ರೌಡಿ ನೋಡ್ತಿದ್ದಾಗೆ ನಿನ್ ನೋಡ್ದಾಗ ಆಗ್ತಾ ಇತ್ತು. ಅದಕ್ಕೆ ಗಾಬರಿಯಾಗಿ ಓಡ್ ಬಂದ್ಬಿಟ್ಟೆ. ವಿಟ್ಲಾ, ಹಿಂಗ್ ಸ್ವಲ್ಪ ಮ್ಯಾನರ್ಸ್ ಇದೆಯೇನೋ? ಅದ್ ನಿಮ್ಗಿದೇನ್ರಿ? ಚಂಪಾ, ವಾಟ್ ಆರ್ ಯು ಟಾಕಿಂಗ್? ಐ ಟಾಕಿಂಗ್ ರೈಟೇ. ನಿಮ್ಮಿಂದಾಗಿ ನಮ್ಮ ಯಜಮಾನ್ರು ತಲೆಗೆ ಮಡ್ಕೆ ಹಾಕೊಳಗಾಯ್ತು. ನೀವ್ ಮಾಡಿರೋ ಕೆಲ್ಸಕ್ಕೆ ನಾವ್ಗಳು ಅನ್ಭವಿಸ್ಬೇಕು. ಇಲ್ಲಿ ಪಾಂಡುರಂಗ ಅನ್ನೋರು ಯಾರು? ಅವ್ರು ನನ್ನ ಹಸ್ಬೆಂಡ್. ನಮ್ಮ ಅಣ್ಣ, ನಮ್ ಭಾವ. ನಮ್ಮ ಯಜಮಾನ್ರು. ಆಹಾ, ಎಷ್ಟು ಚೆನ್ನಾಗಿ ಸಂಬಂಧಗಳನ್ನ ಹೇಳ್ತೀರಾ. ಅಂತವ್ರು ಯಾಕೆ ಅವ್ರನ್ನ ಮನೆಯಿಂದ ಆಚೆ ಕಳಿಸಿದಿರಾ? ಕಳ್ಸಿದ್ ನಾವಲ್ಲ, ನಮ್ಮ ಅತ್ತಿಗೆ. ಅಲ್ಲೋ, ಕೀಪ್ ಕಟ್. ಏನಾಯ್ತು ಇನ್ಸ್ಪೆಕ್ಟರ್? ಈ ಖರ್ಚಿಫ್ ಯಾರ್ದು? ನನ್ನ ಹಸ್ಬೆಂಡ್. ಈ ಪರ್ಸು, ನಮ್ಮ ಅಣ್ಣಂದು. ಈ ಗ್ಲಾಸು. ನಮ್ ಭಾವಂದು. ಈಗ ಅವ್ರು ಎಲ್ಲಿದ್ದಾರೆ? ಅವರು ರೌಡಿಗಳ ಕೈಲಿ ಚೆನ್ನಾಗಿ ಒದೆ ತಿಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು ಅಂದ್ರೆ? ಮತ್ತೆ ಬಂದ ಆ ರೌಡಿಗಳು ಹೊಡೆದು ಬಿಡ್ತಾರೆ ಅಂತ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡಿದ್ದಾನೆ. ಇನ್ಸ್ಪೆಕ್ಟರ್, ಪ್ಲೀಸ್ ನನ್ನ ಹಬಿನ ಸೇವ್ ಮಾಡಿ ಪ್ಲೀಸ್. ಇದೊಳ್ಳೆ ಕಥೆ ಆಯ್ತಲ್ಲಮ್ಮ. ಅವ್ರನ್ನ ಮನೆಯಿಂದ ಆಚೆ ಕಳಿಸೋರು ನೀವು, ಹುಡುಕೊಡೋರು ನಾವ. ನೋಡಿ, ಜೀವಂತವಾಗಿ ಪಾಂಡುರಂಗ ಸಿಗದೆ ಹೋದ್ರೆ ನಿಮ್ಮನ್ನ ತಗೊಂಡೋಗಿ ಸೆಲ್ಗ್ ಹಾಕ್ತಿವಿ. ಅದಕ್ಕೆ ಅಲ್ಲಿ ನೋಡಿ, ಭಾವ ಅಲ್ಲೇ ಕುತ್ಕೊಂಡಿದ್ದಾರೆ. ವಿಟ್ಲಾ, ಅವ್ರನ್ನ ಬೇಗ ಮನೆ ಕರ್ಕೊಂಡು ಹೋಗೋಣ ನಡಿ. ಹಬಿ, ಗೆಟ್ ಅಪ್, ಮನೆಗೆ ಹೋಗೋಣ. ಭಾವ ಎಲ್ರು ಗಾಬರಿ ಆಗಿದ್ದಾರೆ. ಮನೆಗೆ ಬನ್ನಿ. ರೀ, ಸುಮ್ನೆ ಮನೆಗೆ ಬನ್ರಿ. ಅದಕ್ಕೆ ಭಾವನಿಗೆ ಹೀಗೆ ಹೇಳಿದ್ರೆ ಗೊತ್ತಾಗಲ್ಲ. ಭಾವ, ಈಗ ನೀವು ಮನೆಗೆ ಬರ್ಲಿಲ್ಲ ಅಂದ್ರೆ ಕಲ್ ತಗೊಂಡು ಮಡಿಕೆ ಹೊಡೆದ್ಬಿಡ್ತೀನಿ. ನನ್ನನ್ನು ಬರೀತೀರಾ? ನಿಮ್ಮನ್ನ ನಾನು ಬಿಡೋದಿಲ್ಲ. ಅದಕ್ಕೆ ಮಾಡಿ. ಜಾಜಿ, ನೀನ್ ಮಾಡಿದ್ ಸರಿ ಏನಮ್ಮ? ನೀನ್ ಮಾಡಿದ ಕೆಲಸದಿಂದ ಇವತ್ತು ನನ್ನ ಮಗನ ನಾನು ಕಳ್ಕೊಂಡ್ಬಿಟ್ಟೆ. ಅತ್ತೆ, ಹಾಗೆಲ್ಲ ಮಾತಾಡಬಾರ್ದು. ತಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳ್ಬೇಕು. ಗಂಡನ್ನ ಗಂಡನ್ ಥರ ನೋಡ್ಕೊಂಡಿದ್ದಿದ್ರೆ ಇವತ್ತು ಈ ಥರ ಆಗ್ತಿತ್ತಾ? ಇವರು ನೆಟ್ಟಗ್ ನೋಡ್ಕೊಳಲ್ಲ, ನೆಟ್ಟಗ್ ನೋಡ್ಕೋತೀನಿ ಅಂತ ಹೇಳೋರು ಬಿಡಲ್ಲ. ಚಂಪಾ, ದಿಸ್ ಇಸ್ ಟೂ ಮಚ್. ನೀವ್ ಹೀಗೆ ಮಾತಾಡ್ತಾ ಇದ್ರೆ ಅಡ್ಗೆ ಮನೆಯಲ್ಲಿ ನಾನು ಮಚ್ಚು ಲಾಂಗ್ ನೆಲ್ಲ ತಗೊಂಡ್ಬಂದು ಇಟ್ಕೋಬೇಕಾಗತ್ತೆ. ತರಕಾರಿ ಕತ್ತರಿಸೋದಕ್ಕ ಅಲ್ಲ, ಯಜಮಾನ್ರ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಕೊತ್ತಂಬರಿ ಸೊಪ್ಪು ತರ ಉತ್ತರಿಸಕ್ಕೆ. ಏನು ಯಜಮಾನ್ರೆ, ಏನಾಯ್ತು ನಿಮ್ ಕೈಗೆ? ಈ ಕೈಯಿಂದ ಭಿಕ್ಷೆ ಕೇಳ್ತೀಯನೋ ಬಡವಾ ಅಂತ ಹೇಳಿ ಈ ಕೈ ಮುರಿದಾಕ್ಬಿಟ್ರು. ಈ ಕೈಯಿಂದ ಭವಿಷ್ಯ ಹೇಳ್ತೀಯನೋ ಬಡವಾ ಅಂತ ಈ ಕೈನೂ ಮುರಿದು ಹಾಕ್ಬಿಟ್ರು. ಯಾಕೆ ಈ ರೀತಿ ಮಾಡ್ಕೊಂಡ್ರಿ ಯಜಮಾನ್ರೆ? ನಾನೇನ್ ಮಾಡ್ಲೆ ಚಂಪಾ, ಈ ಮನೆಯವ್ರಿಗೆ ನನ್ನ ಮುಖ ನೋಡೋದಕ್ಕೆ ಇಷ್ಟ ಇಲ್ವಂತೆ. ಈ ಮನೆ ಯಜಮಾನ ಮುಖ ನೋಡಕ್ ಇಷ್ಟ ಇಲ್ಲ ಅಂದ್ರೆ ನನ್ ಜೊತೆ ಹಳ್ಳಿಗೆ ಬಂದ್ಬಿಡಿ. ಹೇಗಿದ್ರು ನನ್ ಪಾಲಿನ 5 ಕೋಟಿ ಆಸ್ತಿ ಇದೆ. ನೀವ್ ನನ್ನ ಆಸ್ತಿ ನೋಡ್ಕೊಂಡ್ ಇದ್ಬಿಡಿ, ನಾನ್ ನಿಮ್ ಮುಖ ನೋಡ್ಕೊಂಡ್ ಇದ್ಬಿಡ್ತೀನಿ. ಮನೆ ಯಜಮಾನ ಮುಖಕ್ಕೆ ಈ ರೀತಿ ಮಡಕೆ ಹಾಕೊಂಡ್ ಇರೋದು ಒಂದೇ, ಮನೆ ಮುಂದೆ ನಾಯಿಕೆಡು ಬೆಳೆಯೋದು ಒಂದೇ. ಜಾಜಿ, ಈಗ್ಲಾದ್ರೂ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಕೊಮ್ಮ. ಕೈ ಬೇಳೆ ಹೀಗಾಗಿದೆ, ನನ್ನ ಮಗನ ಮುಖ ಹೇಗಾಗಿದೆಯೋ ಏನೋ ನೋಡ್ಕೊಂಡ್ಬಿಡ್ತೀನಿ, ಹೋಗಮ್ಮ. ಅದಕ್ಕೆ ಇನ್ನು ಏನ್ ಮೀನಾಮೇಷ ಎಣಿಸ್ತಾ ಇದೀರಾ? ಸಾರಿ, 2 ಪದ ತಾನೆ, ಹೋಗಿ ಕೇಳಿ. ಹಬಿ, ನೀವೆಲ್ಲೂ ಹೋಗ್ಬೇಕಾಗಿಲ್ಲ, ಇಲ್ಲೇ ಇರಿ. ಹಾಗಿದ್ರೆ ನಾನ್ ನಿಮ್ಗೆ ಮುಖ ತೋರಿಸ್ಬೋದಾ? ಅಫ್ ಕೋರ್ಸ್, ನನ್ಗೆ ನಿಮ್ ಮುಖ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಎಲ್ಲಿ ಈ ಪಾಟ್
ತೆಗೀರಿ. ನೀವು ನನ್ನನ್ನ ಪ್ರೀತಿಸ್ತೀನಿ ಅಂತ ಭರವಸೆ ಕೊಟ್ರೆ ನಾನು ಇದನ್ನ ತೆಗಿತೀನಪ್ಪ. ಹಾ ನಾನು ನಿಮ್ಮನ್ನ ಪ್ರೀತಿಸ್ತೀನಿ. ಇಟ್ಸ್ ಅ ಪ್ರಾಮಿಸ್. ಹಾಗಿದ್ರೆ ಒಂದೇ ಒಂದ್ಸಲ ನಿಮ್ ಬಾಯಿಂದ ಐ ಲವ್ ಯು ಅಂದ್ಬಿಡಿ. ಐ ಲವ್ ಯು. ಏನ್ರಿ ನಿಮ್ ಕೈಗೆ ಏನು ಆಗಿಲ್ವಾ? ಇವಕ್ಕೇನಾಗಿವೆ ರೀ ದಾಡಿ? ನಿಮ್ಮ ಬಾಯಿಂದ ಐ ಲವ್ ಯು ಅಂತ ಹೇಳಿಸ್ಕೋಬೇಕು ಅಂತ ನಾನು ಬೆಳ್ಳುಳ್ಳಿ ಸೇರ್ಕೊಂಡು ಈ ನಾಟಕ ಮಾಡಿದ್ವಿ.